Okay, so next we will go for a reaction in solution. So what is reaction in solution, right? So whatever the chemical reactions we are seeing in chemistry, so they all are in a solution phase. Ella reaction yavudralli agutte kelidre, the majority of the reactions in the laboratories are carried out in solution, in the form of what? Solution, or else liquid phase you can say. Solution ಅನ್ನು ಮಾಡಿಕೊಂಡೆ ಏನು ಮಾಡುವಂಥದ್ದು, ರಿಯಾಕ್ಷನ್ ಅನ್ನು ಮಾಡುವಂಥದ್ದು. ಸೊ ವಿ ಆರ್ ಗೋಯಿಂಗ್ ಟು ಕ್ಯಾರಿ ಆಲ್ ದ ಕೆಮಿಕಲ್ ರಿಯಾಕ್ಷನ್ ಇನ್ ದ ಫಾರ್ಮ್ ಆಫ್ ವಾಟ್? ಸೊಲ್ಯೂಷನ್, ರೈಟ್? ಹಾಗಾದರೆ ಏನಾಗುತ್ತೆ, ಸೊ ಇಫ್ ಐ ಆ್ಯಡ್ ರೈಟ್ ಸೋಡಿಯಂ ಕ್ಲೋರೈಡ್ ಫಾರ್ ಅ ವಾಟರ್, ಸೊ ಇವಾಗ ಏನಾಗುತ್ತೆ, ಸೋಡಿಯಂ ಕ್ಲೋರೈಡನ್ನು ಹಾಕ್ತೀನಿ. ಟೇಕ್ ಅ ಬೀಕರ್, ಸೊ ಟೇಕ್ ಅ ವಾಟರ್, ಸೊ ಸೇಮ್ 1 liter ಆಫ್ ವಾಟರ್ ಆರ್ ಎಲ್ಸ್ 1000 ml, ಸೊ milliliter, ರೈಟ್? ಸೊ ಐ ವಿಲ್ ಆ್ಯಡ್ ಸಾಲ್ಯೂಟ್ ಫಾರ್ ಇಟ್, ರೈಟ್? ಸೊ ಇವಾಗ ಏನು ಮಾಡಿದ್ದೇನೆ, ಸಾಲ್ಟ್ ಹಾಕಿದ್ದೇನೆ, ಸೋಡಿಯಂ ಕ್ಲೋರೈಡ್ ಇಸ್ ಡಿಸಾಲ್ವ್ಡ್ ಇನ್ ವಾಟರ್. ಸೊ ಇವಾಗ ಏನಾಗಿದೆ, ಸಾಲ್ಟ್ ಸೊಲ್ಯೂಷನ್ ಫಾರ್ಮೇಷನ್ ಆಗಿದೆ. ಯು ಕ್ಯಾನ್ ಸೇ ಇಟ್ ಇಸ್ ಸೋಡಿಯಂ ಕ್ಲೋರೈಡ್ ಇಸ್ ನಥಿಂಗ್ ಬಟ್ ಸಾಲ್ಯೂಟ್, ವಾಟರ್ ಆ್ಯಕ್ಟ್ ಆಸ್ ವಾಟ್? ಸಾಲ್ವೆಂಟ್, ಆ್ಯಂಡ್ ದರ್ ಇಸ್ ಅ ಫಾರ್ಮೇಷನ್ ಆಫ್ ವಾಟ್? ಸೊಲ್ಯೂಷನ್ ಫಾರ್ಮೇಷನ್ ಆಗಿದೆ, ರೈಟ್? ಸೊಲ್ಯೂಷನ್ ಫಾರ್ಮೇಷನ್ ಆಗಿದೆ. ಸೊ ಇಟ್ ಈಸ್ ನಥಿಂಗ್ ಬಟ್ ಸಾಲ್ಟ್ ಸೊಲ್ಯೂಷನ್, right? So now what happens, whatever the chemicals we are going to add for water or anything solvent, right? So smaller amount ಯಾವುದಿರುತ್ತೆ ನೋಡಿ, ಅದನ್ನು ಸಾಲ್ಯೂಟ್ ಅಂತ ಹೇಳ್ತೀವಿ, right? So whatever the smaller quantity we are going to add, so that is solute. And what is the major component, maximum ಯಾವುದಿರುತ್ತೆ, right? So large quantity ಅಲ್ಲಿ ಯಾವುದಿರುತ್ತೆ ನೋಡಿ, it is nothing but solute plus solvent, so the formation of what? Solution, right? So ಇವಾಗ ಏನು ಮಾಡಿದ್ದೇನೆ, ಸಾಲ್ಯೂಟನ್ನು ಆ್ಯಡ್ ಮಾಡಿದ್ದೇನೆ. ಇವಾಗ ಏನಾಯಿತು, ಸೊಲ್ಯೂಷನ್ ಇಸ್ ಫಾರ್ಮ್ಡ್, ರೈಟ್? ಸೊ ಈ ಸೊಲ್ಯೂಷನಿನ ಏನು ಸೊಲ್ಯೂಷನ್, ಎಷ್ಟು ಸೊಲ್ಯೂಷನ್, ರೈಟ್? ಸೊ ಎಷ್ಟು ಆ್ಯಡ್ ಮಾಡಿದ್ದೀರಿ, ನಾವು ಹೇಳ್ತೀವಿ ಎಷ್ಟು, 10 ಗ್ರಾಮ್ ಸೋಡಿಯಂ ಕ್ಲೋರೈಡನ್ನು ಆ್ಯಡ್ ಮಾಡಿದ್ದೀನಿ 1 liter ವಾಟರಲ್ಲಿ. ಅವಾಗ ಏನು ಮಾಡ್ತೀವಿ, 10 ಗ್ರಾಮ್, ಸೊ ಇನ್ 1000 ml. ಸೊ ನೋ, ವಿ ಆರ್ ನಾಟ್ ಸೇಯಿಂಗ್ ದಟ್ 10 ಗ್ರಾಮ್ ಇನ್ 1000 ml, ಬಟ್ ವಿ ಆರ್ ಯೂಸಿಂಗ್ ಅದರ್ ಟರ್ಮ್ಸ್, ಬೇರೆ ಟರ್ಮ್ಸನ್ನು ಹೇಳ್ತೀವಿ, ರೈಟ್? ಸೊ ದೇ ಆರ್ ನಥಿಂಗ್ ಬಟ್ ಕಾನ್ಸಂಟ್ರೇಷನ್ ಅಂತ ಹೇಳ್ತೀವಿ, ರೈಟ್? ಸೊ ಇಟ್ ಈಸ್ ನಥಿಂಗ್ ಬಟ್ ಕಾನ್ಸಂಟ್ರೇಷನ್. ಸೊ ಕಾನ್ಸಂಟ್ರೇಷನ್, ವಾಟ್ ಈಸ್ ದಟ್ ಕಾನ್ಸಂಟ್ರೇಷನ್? ಸೊ ಇದನ್ನು ಕಾನ್ಸಂಟ್ರೇಷನ್ ಟರ್ಮಲ್ಲಿ ಹೇಳುವಂಥದ್ದು. 10 ಗ್ರಾಮನ್ನು 1000 ml ಅಲ್ಲಿ ಆ್ಯಡ್ ಮಾಡಿದ್ದೇವೆ, ಅಲ್ಲ 10 ಗ್ರಾಮನ್ನು 1 literಗೆ ಆ್ಯಡ್ ಮಾಡಿದ್ದೇವೆ. ನೋ, ವಿ ಆರ್ ನಾಟ್ ಯೂಸಿಂಗ್ ಲೈಕ್ ದ್ಯಾಟ್. ಸೊ ಬಟ್ ವಿ ಆರ್ ಯೂಸಿಂಗ್ ಇಂಡೈರೆಕ್ಟ್ಲಿ ವಾಟ್? ಕಾನ್ಸಂಟ್ರೇಷನ್ ಟರ್ಮ್. ಹಾಗಾದರೆ ಕಾನ್ಸಂಟ್ರೇಷನ್ ಅಂದರೆ ಏನು? ದ ಕಾನ್ಸಂಟ್ರೇಷನ್ ಆಫ್ ಅ ಸೊಲ್ಯೂಷನ್ ಆರ್ ದಿ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಪ್ರೆಸೆಂಟ್ ಇನ್ ಇಟ್ಸ್ ಗಿವನ್ ವಾಲ್ಯೂಮ್. ಸೊ ಎಷ್ಟು ಸಾಲ್ಯೂಟನ್ನು ಆ್ಯಡ್ ಮಾಡಿದಿರಿ, ಎಷ್ಟು ಸಬ್ಸ್ಟೆನ್ಸನ್ನು ಆ್ಯಡ್ ಮಾಡಿದಿರಿ, ಪರ್ಟಿಕ್ಯುಲರ್ ವಾಲ್ಯೂಮ್. ಸೊ ಪರ್ಟಿಕ್ಯುಲರ್ ವಾಲ್ಯೂಮಿಗೆ ಸಮ್ ಅಮೌಂಟ್ ಯು ಆರ್ ಆ್ಯಡೆಡ್, ಆ್ಯಂಡ್ ದ್ಯಾಟ್ ಟರ್ಮ್ ವಿ ಆರ್ ಕಾಲಿಂಗ್ ಕಾನ್ಸಂಟ್ರೇಷನ್ ಅಂತ ಹೇಳ್ತೀವಿ. ಹಾಗಾದರೆ ಕಾನ್ಸಂಟ್ರೇಷನ್ ಟರ್ಮಲ್ಲಿ ಯಾವುದೆಲ್ಲ ಬರುತ್ತೆ ಕೇಳಿದ್ರೆ, ಸೊ ಮ್ಯಾಕ್ಸಿಮಮ್ ಇನ್ ಕೆಮಿಸ್ಟ್ರಿ ವಿ ಆರ್ ಗೋಯಿಂಗ್ ಟು ಯೂಸ್ ಸೋ ಮೆನಿ ಟರ್ಮ್ಸ್, ಬಟ್ ಫಾರ್ ಯು ಹ್ಯಾವ್ ಟು ಸ್ಟಡಿ ಓನ್ಲಿ 4 ಥಿಂಗ್ಸ್. ಯಾವುದೆಲ್ಲ ಇರುತ್ತೆ ಅಲ್ಲಿ? ಒಂದು ಮಾಸ್ ಪರ್ಸೆಂಟೇಜ್ ಅಂತ ಇದೆ, ಅಥವಾ ವೆಯ್ಟ್ ಪರ್ಸೆಂಟೇಜ್. ಸೆಕೆಂಡ್ ಒನ್ ಇಸ್ ಮೋಲ್ ಫ್ರಾಕ್ಷನ್ ಅಂತ ಹೇಳ್ತೀವಿ, ಕೈ, ರೈಟ್? ಎಕ್ಸ್ ಥರ ಬರಿತೀವಿ, ಗ್ರೀಕ್ ಲೆಟರ್, ಸೊ ದಟ್ ಇಸ್ ಕೈ, ರೈಟ್? ಇಟ್ ಈಸ್ ನಥಿಂಗ್ ಬಟ್ ಕೈ ಅಂತ ಹೇಳ್ತೀವಿ, CHI, ಕೈ. ಆ್ಯಂಡ್ ದೆನ್ ಮೊಲಾರಿಟಿ, ಕ್ಯಾಪಿಟಲ್ M, ಮೊಲಾರಿಟಿ, ಆ್ಯಂಡ್ ಸ್ಮಾಲ್ m ಇಸ್ ನಥಿಂಗ್ ಬಟ್ ದಿ ಮೊಲಾಲಿಟಿ. ಡಿಫರೆನ್ಸ್ ನೋಡ್ಕೊಳ್ಳಿ, ಮೊಲಾರಿಟಿ, ಕ್ಯಾಪಿಟಲ್ M, ಇದನ್ನು ಮೊಲಾಲಿಟಿ ಅಂತ ಹೇಳ್ತೀವಿ. ಫಸ್ಟ್ ವಿ ವಿಲ್ ಗೋ ಫಾರ್ ದಿ ಮಾಸ್ ಪರ್ಸೆಂಟೇಜ್ ಆರ್ ವೆಯ್ಟ್ ಪರ್ಸೆಂಟೇಜ್. ಹಾಗಾದರೆ ಮಾಸ್ ಪರ್ಸೆಂಟೇಜ್ ಅಂದ್ರೇನು, ರೈಟ್? ಸೊ ವಿ ವಿಲ್ ಡಿಸ್ಕಸ್ ಮಾಸ್ ಪರ್ಸೆಂಟೇಜ್ ಫಸ್ಟ್. Mass percentage. What is mass percentage? So mass percentage is nothing but mass percentage is equal to mass of the solute, divide by mass of the solution, So percentage ಅಲ್ಲಿ ಇದೆ, ಅದನ್ನ ಏನು ಮಾಡ್ತೀವಿ ನಾವು 100 ಇಂದ ಮಲ್ಟಿಪ್ಲೈ ಮಾಡುವಂಥದ್ದು, ರೈಟ್? ಸೊ 100 ಇಂದ ಮಲ್ಟಿಪ್ಲೈ ಮಾಡುವುದು. ಸೊ ಇದೇ ಮಾಸ್ ಪರ್ಸೆಂಟೇಜ್ ಅಂದರೆ the mass of the solute divided by mass of the solution. So total solution of the mass ಅಲ್ಲಿ ಎಷ್ಟು ಮಾಸ್ solute ಆ್ಯಡ್ ಮಾಡಿದ್ದೀರಿ ಇಂಟು 100 ಮಾಡಿದಾಗ ನಮಗೆ ಮಾಸ್ ಪರ್ಸೆಂಟೇಜ್ ಅನ್ನುವಂಥದ್ದು ಬರುತ್ತೆ. ಎಕ್ಸಾಂಪಲ್ ಯು ಕ್ಯಾನ್ ಟೇಕ್ ಎ ಸೊಲ್ಯೂಷನ್ ಪ್ರಿಪೇರ್ಡ್ ಬೈ adding 2 gram of substance, ಯಾವುದು? ಸೋಡಿಯಂ ಕ್ಲೋರೈಡ್ ಹಾಕೋ, 2 ಗ್ರಾಮ್ ಆಫ್ ಸೋಡಿಯಂ ಕ್ಲೋರೈಡ್ ಸಬ್ಸ್ಟೆನ್ಸ್ ಟು 18 ಗ್ರಾಮ್ ಆಫ್ ವಾಟರ್. ಕ್ಯಾಲ್ಕುಲೇಟ್ ಮಾಸ್ ಪರ್ಸೆಂಟೇಜ್. ಸೊ ಏನು ಕೇಳಿದರೆ 2 ಗ್ರಾಮ್ ಸೋಡಿಯಂ ಕ್ಲೋರೈಡ್. ಸೊ ಯು ಆರ್ ಆ್ಯಡಿಂಗ್ 2 ಗ್ರಾಮ್ ಸೋಡಿಯಂ ಕ್ಲೋರೈಡ್, ರೈಟ್? ಸೊ ಸಿ ಹಿಯರ್
ವಾಟರ್ ಎಷ್ಟಿದೆ ನಮ್ಮ ಹತ್ರ 18 ಗ್ರಾಮ್ ವಾಟರ್ ಇದೆ, 18 ಗ್ರಾಮ್ ವಾಟರ್. ಸೊ ಇದಕ್ಕೆ ಏನು ಮಾಡ್ತೀರಿ? ಸೊ ಯು ಆರ್ ಆ್ಯಡಿಂಗ್ ವಾಟ್ 2 ಗ್ರಾಮ್ ಸೋಡಿಯಂ ಕ್ಲೋರೈಡ್ ಸಾಲ್ಟ್, 18 ಗ್ರಾಮ್ ವಾಟರ್ ಇದೆ. ಸೊ ವಾಟ್ ಈಸ್ ದ ಮಾಸ್ ಪರ್ಸೆಂಟೇಜ್? ಮಾಸ್ ಪರ್ಸೆಂಟೇಜ್. ಮಾಸ್ ಪರ್ಸೆಂಟೇಜ್ ಫಾರ್ಮುಲಾ ಏನು ಹೇಳುತ್ತೆ? ಯು ಹ್ಯಾವ್ ಟು ರೈಟ್ ದಟ್ ಫಾರ್ಮುಲಾ, ರೈಟ್? ಮಾಸ್ ಪರ್ಸೆಂಟೇಜ್ ಈಸ್ ಈಕ್ವಲ್ ಟು ವಾಟ್? ಮಾಸ್ ಆಫ್ ದಿ ಸಾಲ್ಯೂಟ್, mass of the solute divided by mass of the solution, mass of the solution into ಏನಾಗುತ್ತೆ 100. mass of the solute ಎಷ್ಟಿದೆ? 2 ಗ್ರಾಮ್. mass of the solution, solution ಅಂದ್ರೇನು? ಸಾಲ್ಟ್ ಪ್ಲಸ್ ಸಾಲ್ವೆಂಟ್ ಎಷ್ಟಾಗುತ್ತೆ ನಮಗೆ? 2 ಗ್ರಾಮ್ ಪ್ಲಸ್ 18 ಗ್ರಾಮ್. ರಿಮೆಂಬರ್ ಹಿಯರ್ ವೆರಿ ವೆರಿ ಇಂಪಾರ್ಟೆಂಟ್, ಮಾಸ್ ಆಫ್ ದಿ ಸೊಲ್ಯೂಷನ್ 2 ಗ್ರಾಮ್ ಪ್ಲಸ್ 18 ಗ್ರಾಮ್ ಎಷ್ಟಾಗುತ್ತೆ? 2 ಗ್ರಾಮ್ ಡಿವೈಡ್ ಬೈ 20 ಗ್ರಾಮ್, 20 ಗ್ರಾಮ್, ರೈಟ್? ಸೊ 2 ಗ್ರಾಮ್ ಡಿವೈಡ್ ಬೈ 20 ಗ್ರಾಮ್ ಎಷ್ಟಾಗುತ್ತೆ ನಮಗೆ? ಒನ್ ಥಿಂಗ್ ಯು ಹ್ಯಾವ್ ಟು ಡು ಹಿಯರ್, ಸೊ ಮಲ್ಟಿಪ್ಲೈಡ್ ಬೈ 100 ಇಂಟು 100. ಸೊ ಎಷ್ಟಾಗುತ್ತೆ? 2 1s are 2 5s are 5 into 2 ಎಷ್ಟಾಗುತ್ತೆ? 10, ರೈಟ್? 10%, ರೈಟ್? ರೈಟ್, 10%. ಸೊ ದಿಸ್ ಇಸ್ ದಿ ಮಾಸ್ ಪರ್ಸೆಂಟೇಜ್. ಸೊ ಇದನ್ನೇನು ಹೇಳ್ತೀವಿ ನಾವು? ಅದನ್ನು ಮಾಸ್ ಪರ್ಸೆಂಟೇಜ್ ಅಂತ ಹೇಳ್ತೀವಿ. ಓಕೆ, ರೈಟ್? ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ಮೋಲ್ ಫ್ರಾಕ್ಷನ್. ಸೊ ಮೋಲ್ ಫ್ರಾಕ್ಷನ್ ಇಸ್ ನಥಿಂಗ್ ಬಟ್ ಖೈ ಅಂತ ಹೇಳ್ತೀವಿ, ಖೈ. ಸೊ ವಾಟ್ ಇಸ್ ದಟ್ ಮೋಲ್ ಫ್ರಾಕ್ಷನ್? ಇಟ್ ಈಸ್ ದ ರೇಷಿಯೋ ಆಫ್ ನಂಬರ್ ಆಫ್ ಮೋಲ್ಸ್ ಆಫ್ ಪರ್ಟಿಕ್ಯುಲರ್ ಕಾಂಪೊನೆಂಟ್ ಟು ದಿ ಟೋಟಲ್ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಷನ್, ರೈಟ್? ಏನಾಗುತ್ತೆ? ಪರ್ಟಿಕ್ಯುಲರ್ ಕಾಂಪೊನೆಂಟಿಗೂ ಟೋಟಲ್ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಸೊ ವಿ ವಿಲ್ ಗೋ ವಿತ್ ಎಕ್ಸಾಂಪಲ್, right? Say consider a solution containing, consider a solution containing, consider a solution containing Na moles of solvent. ಏನಾಗುತ್ತೆ? Na is the moles of solvent, moles of a solvent. Na is the moles of solvent and Nb is the moles of solute, and Nb is the moles of solute, moles of solute, moles of solute. The total number of moles, total number of moles, total number of moles andre total number of moles is nothing but solution. Solution ಗೆ ಎಲ್ಲ ಆಗುತ್ತೆ ನಿಮಗೆ total number of moles ಬರುತ್ತೆ. So that is equal to Na plus Nb, ರೈಟ್? ಇವಾಗ ಏನು ಮಾಡಿದ್ದೇನೆ ಕೇಳಿದರೆ, ಒಂದು ಸಾಲ್ವೆಂಟ್ ಇದೆ, ಇಲ್ಲಿ ಸಾಲ್ವೆಂಟ್ ಎಷ್ಟಿದೆ? 20 ಇದೆ ಅಂತ ಹೇಳಿಸ್ಕೊಳ್ಳಿ, 20A. ಸೊ ಎನ 20 ಅಂತ ತಗೊಳ್ಳುವ, ಅಲ್ಲಿ ಯಾವುದನ್ನು ತಗೊಳ್ಳಿದರೆ ಸೊಲ್ಯೂಷನ್, ರೈಟ್? Na moles of solvent, right? A is the solvent and B ಎಷ್ಟಿದೆ? 10 ಇದೆ, ರೈಟ್? ಸೊ ದಟ್ ಇಸ್ ದಿ B. 10 B ಹಾಕಿದ್ದೇನೆ, 20 A ಹಾಕಿದ್ದೇನೆ, ಎರಡನ್ನು ಮಿಕ್ಸ್ ಮಾಡಿದ್ದೇನೆ, ಏನು ಫಾರ್ಮೇಷನ್ ಆಗಿದೆ? ಸೊಲ್ಯೂಷನ್ ಆಗಿದೆ, ರೈಟ್? ಸೊಲ್ಯೂಷನ್ ಆಗಿದೆ. ಸೊ ಇವಾಗ ಏನಾಗುತ್ತೆ? A ಇಸ್ ದಿ ಕಾಂಪೊನೆಂಟ್ ಅಲ್ವಾ? ಇದನ್ನು ಸಾಲ್ವೆಂಟ್ ಅಂತ ಹೇಳ್ಬೋದು. B ಇಸ್ ದ ಕಾಂಪೊನೆಂಟ್, ಏನು ಹೇಳ್ತೀವಿ? ಇದನ್ನು ಸಾಲ್ಯೂಟ್ ಅಂತ ಹೇಳ್ತೀವಿ. ಹಾಗಾದರೆ ಮೋಲ್ ಫ್ರಾಕ್ಷನ್ ಅಂದ್ರೇನು? ಮೋಲ್ ಫ್ರಾಕ್ಷನ್ ಆಫ್, ಯು ಕ್ಯಾನ್ ಸೇ ಫಾರ್ ಸಾಲ್ಯೂಟಿಗೆ ಮೋಲ್ ಫ್ರಾಕ್ಷನ್ ಹೇಳ್ಬೋದು, ಸಾಲ್ವೆಂಟಿಗೂ ಮೋಲ್ ಫ್ರಾಕ್ಷನ್ ಹೇಳ್ಬೋದು. ಸಾಲ್ಯೂಟಿಗೆ ಮೋಲ್ ಫ್ರಾಕ್ಷನ್ ಹೇಳಿದಾಗ ಏನಾಗುತ್ತೆ? ಸೊ ದಟ್ ಈಸ್, ವಿ ವಿಲ್ ಗೋ ವಿತ್ ದಟ್, ಓಕೆ, ರೈಟ್? ಸಾಲ್ಯೂಟ್, ದ ಮೋಲ್ ಫ್ರಾಕ್ಷನ್ ಆಫ್, therefore mole fraction of solvent ಗೆ ನೋಡುವ ಫಸ್ಟಿಗೆ. mole fraction of A is nothing but what? solvent, right? ಏನು ಹೇಳ್ತೀವಿ ನಾವು ಅದನ್ನು? ಖೈ A ಅಂತ ಹೇಳ್ತೀವಿ, ಖೈ A. mole fraction of A or else mole fraction of a solvent, ಖೈ A, that is equal to ಏನಾಗುತ್ತೆ? ರೇಷಿಯೋ ಆಫ್ ವಾಟ್? ರೇಷಿಯೋ ಆಫ್ ಪರ್ಟಿಕ್ಯುಲರ್ ಕಾಂಪೊನೆಂಟ್. ಯಾವ್ದು ತಗೊಂಡಿದ್ದೇವೆ ನಾವು? ಮೋಲ್ ಫ್ರಾಕ್ಷನ್ ಆಫ್ ಎ ಅಂದರೆ ಸಾಲ್ವೆಂಟ್ ಆಯಿತು. ಹಾಗಾದರೆ ಎಷ್ಟು ಮೋಲ್ ಇದೆ? ಇಲ್ಲಿ ನಾನು 20A ಅಂತ ಬರೆದಿದ್ದೇನೆ. ಸೊ 20A, ಅದರಿಂದ ನಾನು ಮೋಲ್ಸನ್ನು ಬರುತ್ತೆ, ಮೋಲ್ಸ್ ಆಫ್ ಎ, ರೈಟ್? ಮೋಲ್ಸ್ ಆಫ್ ಎ, ರೈಟ್? ಟು ದಿ ಟೋಟಲ್ ನಂಬರ್ ಆಫ್ ಮೋಲ್ಸ್ ಆಫ್ ವಾಟ್? ಸೊಲ್ಯೂಷನ್ ಏನಾಗುತ್ತೆ? Na ಪ್ಲಸ್ Nb. ಈ ಎಕ್ಸಾಂಪಲನ್ನು ತಗೊಂಡು ಹೋದಾಗ ಏನಾಗುತ್ತೆ ನನಗೆ? ಸೊ ಮೋಲ್ ಫ್ರಾಕ್ಷನ್ ಆಫ್ ಎ ಅಂದರೆ ಏನಾಗುತ್ತೆ ನಿಮಗೆ? 20 ಎಷ್ಟಿದೆ? A 20 ಮೋಲ್ಸ್ ಇದೆ, ಡಿವೈಡ್ ಬೈ ಎ ಮತ್ತು ಬಿ ಒಟ್ಟು ಎಷ್ಟಿದೆ? ಸೊ A ಪ್ಲಸ್ ಬಿ ಎಷ್ಟಾಗುತ್ತೆ ನಮಗೆ? A ಪ್ಲಸ್ ಬಿ ಇಸ್ ನಥಿಂಗ್ ಬಟ್ 20 ಪ್ಲಸ್ 10 ಎಷ್ಟಾಗುತ್ತೆ? 30, ರೈಟ್? ಸೊ 30, 20 ಡಿವೈಡ್ ಬೈ 30 ಮಾಡಿ 2/3 ಬರುತ್ತೆ, ರೈಟ್? ಸೊ ದಟ್ ಈಸ್ ಅ ಮೋಲ್ ಫ್ರಾಕ್ಷನ್ ಆಫ್ ವಾಟ್? ಎ. ಸೊ ಅದು ಎ ದ ಮೋಲ್ ಫ್ರಾಕ್ಷನ್ ಅಂತ ಹೇಳ್ತೀವಿ, ಮೋಲ್ ಫ್ರಾಕ್ಷನ್ ಆಫ್ ಎ ಅಂತ
ಕರಿತೇವೆ, ರೈಟ್. ಇನ್ ದ ಸೇಮ್ ವೇ ವಿ ಕ್ಯಾನ್ ಫೈಂಡ್ ಔಟ್ ದ ಮೋಲ್ ಫ್ರಾಕ್ಷನ್ ಆಫ್ ಬಿ, ರೈಟ್. ಮೋಲ್ ಫ್ರಾಕ್ಷನ್ ಆಫ್ ಬಿ, ಮೋಲ್ ಫ್ರಾಕ್ಷನ್ ಆಫ್ ಬಿ ಏನು ಹೇಳ್ತೀವಿ ಅದನ್ನು, ಖೈ ಬಿ ಅಂತ ಹೇಳ್ತೀವಿ. ಖೈ ಬಿ ದಟ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್ ಆಫ್ ಬಿ ಡಿವೈಡ್ ಬೈ ಟೋಟಲ್ ನಂಬರ್ ಆಫ್ ಮೋಲ್ಸ್ ಆಫ್ ವಾಟ್ ಸೊಲ್ಯೂಷನ್ NA ಪ್ಲಸ್ NB, ಸೇಮ್ ಥಿಂಗ್. ಸೊ ಬಿದು ಏನಾಗುತ್ತೆ ನಮಗೆ, ಸೊ ಬಿದು ವ್ಯಾಲ್ಯೂ ನೋಡಿ 10 ಇರುತ್ತೆ. 10 ಡಿವೈಡ್ ಬೈ 10 ಪ್ಲಸ್ 20 ಎಷ್ಟಾಗುತ್ತೆ 30. ಸೊ ಬಿದು ನೋಡಿದಾಗ ಏನಾಗುತ್ತೆ 10/3 ಆಗುತ್ತೆ. ಸೊ 1/3 ಈಸ್ ದಿ ಮೋಲ್ ಫ್ರಾಕ್ಷನ್ ಆಫ್ ವಾಟ್, ಯಾವುದು ಬಿ ಅಂತ ಹೇಳ್ತೀವಿ, ರೈಟ್. ಜಸ್ಟ್ ನೋ ಅಬೌಟ್ ದಿಸ್, ಓಕೆ. ತಿಳ್ಕೊಳ್ಳಿ ಇದನ್ನು ಏನು ಮೋಲ್ ಫ್ರಾಕ್ಷನ್ ಅಂದರೆ. ಸೊ ದಿಸ್ ಇಸ್ ಅ ಮೋಲ್ ಫ್ರಾಕ್ಷನ್. So now another interesting factors here, right. So when I add all the mole fraction, right, ಎಷ್ಟಿದೆ ಕಾಂಪೊನೆಂಟ್ ಇಲ್ಲಿ, 2 ಕಾಂಪೊನೆಂಟ್ ಇದೆ. ಒಂದು ಸಾಲ್ಯೂಟ್, ಇನ್ನೊಂದು ಸಾಲ್ವೆಂಟ್. 2 ಕಾಂಪೊನೆಂಟ್ ಸಿಸ್ಟಮ್ ಇದೆ, A ಆ್ಯಂಡ್ B, 2 ಕಾಂಪೊನೆಂಟ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಇವಾಗ ಇದರ ಮೋಲ್ ಫ್ರಾಕ್ಷನ್ ಏನಾಗುತ್ತೆ ನನಗೆ XA ಆಗುತ್ತೆ, ಇದರ ಮೋಲ್ ಫ್ರಾಕ್ಷನ್ ಏನಾಗುತ್ತೆ ನನಗೆ XB ಆಗುತ್ತೆ. ಸೊ ಇಫ್ ಯು ಸಮ್ ಆಲ್ ದಿ ಮೋಲ್ ಫ್ರಾಕ್ಷನ್ ಆಫ್ ಕಾಂಪೊನೆಂಟ್ A ಆ್ಯಂಡ್ ಕಾಂಪೊನೆಂಟ್ B, ಆವಾಗ ಏನಾಗುತ್ತೆ ವಿ ಮಸ್ಟ್ ಗೆಟ್ ಆನ್ಸರ್ 1, ಯೂನಿಟಿ ಆಗುತ್ತೆ. ಸೊ ನಾನು ಇವಾಗ ಇನ್ನೊಂದು ಹಾಕ್ತೇನೆ, ಅದಕ್ಕೆ ಮತ್ತೊಂದು ಕಾಂಪೊನೆಂಟ್ ಹಾಕ್ತೇನೆ, ಇನ್ನೊಂದು ಸಾಲ್ಯೂಟನ್ನು ಆ್ಯಡ್ ಮಾಡ್ತೇನೆ. ಸೊ ದಟ್ ಈಸ್ C. ಸೊ ಆವಾಗ ಏನಾಗುತ್ತೆ ನಮಗೆ ಮೋಲ್ ಕಾಂಪೊನೆಂಟ್ C ಏನಾಗುತ್ತೆ ನಮಗೆ XC, ರೈಟ್. ಸೊ ಇವಾಗ ಒನ್ ಮೋಲ್ ಮೋಲ್ ಫ್ರಾಕ್ಷನ್ XC, ಇದನ್ನು ಆ್ಯಡ್ ಮಾಡಿದರೆ ಏನಾಗುತ್ತೆ ನಮಗೆ 1 ಆಗುತ್ತೆ, ರೈಟ್. ದ ಮೋಲ್ ಫ್ರಾಕ್ಷನ್, ದ ಸಮ್ ಆಫ್ ಆಲ್ ದ ಮೋಲ್ ಫ್ರಾಕ್ಷನ್ ವಾಟ್ ಎವರ್ ದ ಕಾಂಪೊನೆಂಟ್, ಹೌ ಮೆನಿ ದ ಕಾಂಪೊನೆಂಟ್ ಇಟ್ ಮೇ ಬಿ, ಟೋಟಲ್ ನಂಬರ್ ಎಷ್ಟಾಗುತ್ತೆ, ಇಟ್ ಶುಡ್ ಬಿ ಯೂನಿಟಿ ಆರ್ ಎಲ್ಸ್ ಯು ಕ್ಯಾನ್ ಸೇ ಇಟ್ ಈಸ್ 1 ಅಂತ ಹೇಳ್ಬೋದು. ಸಮ್ ಆಫ್ ಮೋಲ್ ಫ್ರಾಕ್ಷನ್ ಆಫ್ ಆಲ್ ದ ಕಾಂಪೊನೆಂಟ್ ಪ್ರೆಸೆಂಟ್ ಇನ್ ದ ಸೊಲ್ಯೂಷನ್ ಇಸ್ ಈಕ್ವಲ್ ಟು 1. ರಿಮೆಂಬರ್, sum of mole fraction of all the component components present in the solution is equal to 1, that is XA plus XB, right. So that I will write here, that is XA plus XB, mole fraction of A and mole fraction B is equal to 1. 3 ಇದ್ರೆ ಸೊ 3ಅನ್ನು ಕೂಡ ಕೂಡಿಸಿ XA plus XB plus XC, that is equal to 1. Next we will go for the molarity. So what is molarity? Very very important. Molarity, capital M. So it is defined as the number of moles of solid present in 1 liter or 1000 centimeter cube of the solution. ಏನಾಗುತ್ತೆ ಕೇಳಿದ್ರೆ 1 ಲೀಟರ್, ರೈಟ್, ಸ್ಟ್ಯಾಂಡರ್ಡ್ ಫ್ಲಾಸ್ಕ್ ಇರುತ್ತೆ. 1 ಲೀಟರ್ ಸ್ಟ್ಯಾಂಡರ್ಡ್ ಫ್ಲಾಸ್ಕ್ ಅಂತ ಎಣಿಸ್ಕೊಳ್ಳಿ. ಸೊ ಇಲ್ಲಿಗೆ ಮೇಕಪ್ ಮಾಡಿದರೆ 1 ಲೀಟರ್ ಆಗುತ್ತೆ, ರೈಟ್. ಸೊ ಎಷ್ಟಿದೆ ಇದರಲ್ಲಿ 1 ಲೀಟರ್ ಅಂತ ಎಣಿಸ್ಕೊಳ್ಳಿ. ಸೊ 1 ಲೀಟರ್, ರೈಟ್. ಸೊ ಇದರಲ್ಲಿ ಎಷ್ಟು ಸಾಲ್ಯೂಟನ್ನು ಆ್ಯಡ್ ಮಾಡಿರ್ತೇವೆ, ಸಾಲ್ಯೂಟ್ ಸಬ್ಸ್ಟೆನ್ಸನ್ನು ಆ್ಯಡ್ ಮಾಡಿರ್ತೇವೆ, ರೈಟ್. ಸೊ 1 ಲೀಟರಿಗೆ ಎಷ್ಟೋ ಮೋಲ್ಸನ್ನು ಆ್ಯಡ್ ಮಾಡಿದ್ದೇವೆ. ಸೊ ವಿ ಆರ್ ಆ್ಯಡಿಂಗ್ ಮೋಲ್ಸ್ ಆಫ್ ಸಬ್ಸ್ಟೆನ್ಸ್ ವಿ ಆರ್ ಗೋಯಿಂಗ್ ಟು ಆ್ಯಡ್ ಪರ್ ಲೀಟರ್. ಸೊ ಅದನ್ನು ಏನು ಹೇಳ್ತೀವಿ ನಾವು, ಅದನ್ನು ಮೊಲಾರಿಟಿ ಅಂತ ಹೇಳ್ತೀವಿ. ಇಟ್ ಈಸ್ ಡಿಫೈನ್ಡ್ ಆಸ್ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ಪ್ರೆಸೆಂಟ್ ಇನ್ 1 ಲೀಟರ್ ಆರ್ 1000 ಸೆಂಟಿಮೀಟರ್ ಕ್ಯೂಬ್ ಆಫ್ ದಿ ಸೊಲ್ಯೂಷನ್ಗೆ ಏನು ಹೇಳ್ತೀವಿ ನಾವು, ಅದನ್ನು ಮೊಲಾರಿಟಿ ಅಂತ ಹೇಳ್ತೀವಿ. ಅದರಿಂದ ಮೊಲಾರಿಟಿ ಕ್ಯಾಪಿಟಲ್ ಎಮ್ ಇಸ್ ಈಕ್ವಲ್ ಟು ಇಂಪಾರ್ಟೆಂಟ್ ಫಾರ್ಮುಲಾ, ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ number of moles of solute present in volume of the solution in liter. So important, number of moles of solute present in the volume of solution in liter ಅಂತ ಹೇಳ್ತೀವಿ. ಅದರಿಂದ ಮೊಲಾರಿಟಿ ಈಸ್ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸಿಗೆ ಏನು ಹೇಳ್ತೀವಿ, ಎನ್ ಅಂತ ಹೇಳ್ತೀವಿ. ಸೊ ವಾಲ್ಯೂಮ್ ಯಾವುದರಲ್ಲಿ ಇರಬೇಕು, ಲೀಟರಲ್ಲಿ ಇರಬೇಕು, ರೈಟ್. ಅದರಿಂದ ನಂಬರ್ ಆಫ್ ಮೋಲ್ಸನ್ನು ಹೇಗೆ ಫೈಂಡ್ ಔಟ್ ಮಾಡ್ತೀರಿ, ಎನ್ ಈಸ್ ಈಕ್ವಲ್ ಟು ಫೈಂಡ್ ಔಟ್ ಮಾಡಿದಿರಿ ಅಲ್ವಾ, ವೆಯ್ಟ್ ಆಫ್ ಸಾಲ್ಯೂಟ್ ಅಂತ ಹೇಳ್ತೀವಿ. ವೆಯ್ಟ್ ಆಫ್ ಅ ಸಾಲ್ಯೂಟ್, ಎಷ್ಟೋ ಸಾಲ್ಯೂಟ್ ಕೊಡ್ತಾರೆ, ಎಷ್ಟೋ ಗ್ರಾಮ್ ಸಾಲ್ಯೂಟನ್ನು ಆ್ಯಡ್ ಮಾಡಿದ್ದಾರೆ, 5 ಗ್ರಾಮ್ ಸಾಲ್ಯೂಟನ್ನು ಆ್ಯಡ್ ಮಾಡಿದ್ದಾರೆ ಅಂತ ಅನ್ಸ್ಕೊಳ್ಳಿ. ಸೊ ದಟ್ ಈಸ್ ವೆಯ್ಟ್ ಆಫ್ ಸಾಲ್ಯೂಟ್. ಆ್ಯಂಡ್ ದೆನ್ ಮೋಲಾರ್ ಮಾಸ್ ಆಫ್ ವಾಟ್, ದಟ್ ಸಾಲ್ಯೂಟ್, molar mass of that solute,
of the solute, molar mass of solute, molar mass of solute. ಅದರಿಂದ n is equal to ಏನಾಯ್ತು ನಮಗೆ weight of solute ಗೆ W ಅಂತ ಹೇಳಿವ. ಸೊ weight of solute W, right, and molar mass of the solute ಅನ್ನು m ಅಂತ ತಗೊಳ್ಳುವ. molar mass ಇದನ್ನ W and then m, right. ಸೊ ವಾಲ್ಯೂಮ್ ಅನ್ನೋದು ಏನಾಗುತ್ತೆ ನಮಗೆ ಲೀಟ್ರಲ್ಲಿ ml ಅಲ್ಲಿ ಕೊಟ್ಟಿರ್ತಾರೆ, ರೈಟ್. ಸೊ ವಾಲ್ಯೂಮ್ ಅನ್ನು ಏನು ಕೊಟ್ಟಿರ್ತಾರೆ, ml ಅಲ್ಲಿ ಕೊಟ್ಟಿರ್ತಾರೆ. ಸೊ ಅವಾಗ ಏನು ಮಾಡ್ಬೇಕು ನಾವು ಅದನ್ನು ಏನು ಮಾಡಬೇಕು, ಸೊ ವಿ ಹ್ಯಾವ್ ಟು ಕನ್ವರ್ಟ್ ಇಟ್ ಇಂಟು ಲೀಟರ್, ರೈಟ್. ಸೊ ಲೀಟರಿಗೆ ಕನ್ವರ್ಟ್ ಮಾಡಬೇಕಾಗುತ್ತೆ. ಆವಾಗ ಏನಾಗುತ್ತೆ ನಮಗೆ 1000 ml ಅಂದರೆ 1 ಲೀಟರ್ ಅಂತ ಅರ್ಥ, ರೈಟ್. ಸೊ ವಾಲ್ಯೂಮನ್ನು ಯಾವುದರಲ್ಲಿ ಕೊಟ್ಟಿರ್ತಾರೆ ಅವರು, ವಾಲ್ಯೂಮ್ ದೇ ಹ್ಯಾವ್ ಗಿವನ್ ಇನ್ ml, ರೈಟ್. ಅದರಿಂದ ಏನು ಮಾಡಬೇಕಾಗತ್ತೆ, ಸೊ ವಿ ಹ್ಯಾವ್ ಟು ಡಿವೈಡ್ ಇಟ್ ಬೈ 1000. ಸೊ ml ಅಲ್ಲಿ ಕೊಟ್ಟಾಗ ಏನು ಮಾಡಬೇಕು, ವಿ ಹ್ಯಾವ್ ಟು ಡಿವೈಡ್ ಇಟ್ ಬೈ 1000, ರೈಟ್. ಸೊ ವಿ ml ಅಲ್ಲಿ ಕೊಟ್ಟಾಗ ನಾವೇನು ಮಾಡಬೇಕು, ಅದಕ್ಕೆ 1000 ಡಿವೈಡ್ ಮಾಡಬೇಕು, ರೈಟ್. ಸೊ ಅದರಿಂದ ವಾಲ್ಯೂಮ್ ಇನ್ ಲೀಟರ್, ರೈಟ್. ಸೊ ವಾಲ್ಯೂಮ್ ಇನ್ ಲೀಟರ್ ಇಫ್ ದೇ ಗಿವ್ ಇನ್ ml, ಆವಾಗ ಏನಾಗುತ್ತೆ ವಿ ml ಡಿವೈಡ್ ಬೈ 1000 ಮಿಲಿ ಲೀಟ್ರಲ್ಲಿ ಕೊಟ್ಟಾಗ ml ಅಲ್ಲಿ ಕೊಟ್ಟಾಗ 1000 ಅಲ್ಲಿ ಬರುತ್ತೆ. ಆವಾಗ ಮೊಲಾರಿಟಿ ಫಾರ್ಮುಲಾ ಏನಾಗುತ್ತೆ, ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ಅಂದ್ರೇನು, ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ಅಂದರೆ W ಬೈ ಮೋಲಾರ್ ಮಾಸ್ ಡಿವೈಡ್ ಬೈ ವಾಲ್ಯೂಮ್ ಇನ್ ಲೀಟರ್. ಸೊ ml ಅಲ್ಲಿ ಕೊಟ್ಟಾಗ ಏನಾಗುತ್ತೆ ನಮಗೆ, ಸೊ ವಿ ಇನ್ ml ಡಿವೈಡ್ ಬೈ 1000. ಈಸಿ ಆಗುತ್ತೆ ಈ ಫಾರ್ಮುಲಾವನ್ನು ನೋಡ್ಕೊಂಡಿದ್ರೆ. ಏನಾಗುತ್ತೆ, ಸೊ ಕರೆಕ್ಟ್ ಮಾಡಿ, W ಇಂಟು 1000 ಆಗುತ್ತೆ, W ಇಂಟು 1000 m ಇಂಟು ವಿ ml. ಸೊ ದಿಸ್ ಇಸ್ ದ ಈಸಿಯೆಸ್ಟ್ ಫಾರ್ಮುಲಾ ಟು ಫೈಂಡ್ ಔಟ್ ದಿ ಮೊಲಾರಿಟಿ. ಪ್ರಾಬ್ಲಮ್ ಕೊಟ್ಟಾಗ ಡೈರೆಕ್ಟ್ ಇದನ್ನೇ ಮಾಡ್ಬೋದು. W ಅಂದರೆ ವೆಯ್ಟ್ ಆಫ್ ದಿ ಸಾಲ್ಯೂಟ್, weight of the solute. So we will discuss with the problem. Okay, weight of the solute, m is the molecular mass, right. So V is in ml, right. Avaga molarity andre number of moles of solute divided by volume of solution in a 1 liter, right. So we will go with the one problem. Right. So molarity of calculate the molarity of sodium hydroxide in the solution prepared by dissolving it's 4 gram in enough water to form 250 ml of a solution. 250 ml of solution. ಏನು ಕೊಟ್ಟಿದ್ದಾರೆ, calculate the molarity of sodium hydroxide in the solution is prepared by dissolving it. How many? 4 gram in enough water to form the 250 ml of solution. So say it is 250 ml of solution. ಇದಕ್ಕೆ ಎಷ್ಟು ಗ್ರಾಮ್ ಸೋಡಿಯಂ ಹೈಡ್ರಾಕ್ಸೈಡ್ ಆ್ಯಡ್ ಮಾಡಿದ್ದಾರೆ, ಸೋಡಿಯಂ ಹೈಡ್ರಾಕ್ಸೈಡ್ ಗ್ರಾಮಲ್ಲಿ ಎಷ್ಟು ಕೊಟ್ಟಿದ್ದಾರೆ, 4 ಗ್ರಾಮ್. ಸೊ ವಾಟ್ ಈಸ್ ದ ಮೊಲಾರಿಟಿ ಆಫ್ ದಿಸ್ ಸೊಲ್ಯೂಷನ್, ರೆಡಿ ಮಾಡಿಟ್ಟಿದ್ದಾರೆ. 4 ಗ್ರಾಮ್ ಇನ್ 250 ml ಅಂತ ಹೇಳೋದಲ್ಲ, ಸೊ ವಿ ಹ್ಯಾವ್ ಟು ಸೇ ಇಟ್ ಇನ್ ಮೊಲಾರಿಟಿ. ಸೊ ದಟ್ ಇಸ್ ನಥಿಂಗ್ ಬಟ್ ಕಾನ್ಸಂಟ್ರೇಷನ್, ರೈಟ್. ಸೊ ವಿ ವಿಲ್ ಗೋ ವಿತ್ ದ ಫಾರ್ಮುಲಾ, ರೈಟ್. ಸೊ ಏನು ಕೊಟ್ಟಿದ್ದಾರೆ, ಗ್ರಾಮ್ ಕೊಟ್ಟಿದ್ದಾರೆ. ಸೊ ವೆಯ್ಟನ್ನು ಕೊಟ್ಟಿದ್ದಾರೆ. ಸೊ ವಿ ವಿಲ್ ಗೋ ವಿತ್ ದಿಸ್ ಫಾರ್ಮುಲಾ. ಸೊ ವೆಯ್ಟ್ ಆಫ್ ಸಾಲ್ಯೂಟ್ ಎಷ್ಟಾಗುತ್ತೆ, ವೆಯ್ಟ್ ಆಫ್ ಸಾಲ್ಯೂಟ್ 4 ಗ್ರಾಮನ್ನು ಕೊಟ್ಟಿದ್ದಾರೆ. ವಾಟ್ ಅಬೌಟ್ ದಿ ಮೊಲಿಕ್ಯುಲರ್ ಮಾಸ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್? ಸೊ ಮೊಲಿಕ್ಯುಲರ್ ಮಾಸ್ ಆಫ್ ದಿ ಸೋಡಿಯಂ ಹೈಡ್ರಾಕ್ಸೈಡ್ is nothing but molar mass you can say, molar mass of NaOH. ಎಷ್ಟಾಗುತ್ತೆ, ಸೋಡಿಯಮಿಗೆ ಎಷ್ಟಾಗುತ್ತೆ ನಮಗೆ, ಸೋಡಿಯಮಿದು ಮೋಲಾರ್ ಮಾಸ್ 23 ಬರುತ್ತೆ, ಆಕ್ಸಿಜನ್ ಇದು 16 ಬರುತ್ತೆ, ಹೈಡ್ರೋಜನ್ ಇದು 1. ಎಷ್ಟಾಗುತ್ತೆ ನಮಗೆ 40 ಗ್ರಾಮ್, ರೈಟ್. ಮೋಲಾರ್ ಮಾಸ್ ಇಸ್ ಈಕ್ವಲ್ ಟು 40 ಗ್ರಾಮ್. ಸೊ ಎಮ್, ಕ್ಯಾಪಿಟಲ್ ಎಮ್, ಮೋಲಾರ್ ಮಾಸ್ ಆಗಿದೆ, ರೈಟ್. ಸೊ ವಾಲ್ಯೂಮ್ ಏನು ಮಾಡಿದ್ದಾರೆ ಅಲ್ಲಿ, 250 ml ಅಲ್ಲಿ ಕೊಟ್ಟಿದ್ದಾರೆ, ಕನ್ವರ್ಟೆಡ್ ಇಂಟು ಲೀಟರ್. ಸೊ ಸ್ಟಾರ್ಟಿಂಗಲ್ಲೇ ಮಾಡಿ ಈ ಫಾರ್ಮುಲಾಕ್ಕೆ ಹಾಕ್ಬೋದು, ಅಥವಾ ಈ ಫಾರ್ಮುಲಾವನ್ನು ಡೈರೆಕ್ಟ್ ಹಾಕ್ಬೋದು. ಸೊ ನಾನು ಲಾಸ್ಟ್ ಫಾರ್ಮುಲಾ ಇದೆಯಲ್ಲ ಅದನ್ನು ಯೂಸ್ ಮಾಡ್ಕೊಳ್ತೀನಿ. ಮೊಲಾರಿಟಿ ಆಫ್ ದಿಸ್ ಸೊಲ್ಯೂಷನ್ ಈಸ್ ಈಕ್ವಲ್ ಟು ಏನಾಗುತ್ತೆ, ವೆಯ್ಟ್ ಇಂಟು 1000
weight into 1000, weight of solid 1000 into molar mass of the solute into ಏನಾಗುತ್ತೆ ನನಗೆ ವಾಲ್ಯೂಮ್ ಇನ್ ಎಮ್ ಎಲ್, ರೈಟ್. ವೆಯ್ಟ್ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ, ವೆಯ್ಟ್ 4 ಗ್ರಾಮ್ ಕೊಟ್ಟಿದ್ದಾರೆ, 4 ಗ್ರಾಮ್ ಇಂಟು 1000. ಯಾಕೆ ಮಾಡ್ತೀವಿ, ಇಲ್ಲಿ ಫಾರ್ಮುಲಾದಲ್ಲಿದೆ ನೋಡಿ, ವಿ ಎಮ್ ಎಲ್ ಡಿವೈಡ್ ಬೈ 1000, ರೈಟ್. ಮೊಲಿಕ್ಯುಲರ್ ಮಾಸ್ ಎಷ್ಟು ಬಂದಿದೆ ಇಲ್ಲಿ, 40 ಗ್ರಾಮ್ ಬಂದಿದೆ, 40 ಗ್ರಾಮ್ ಇಂಟು ಎಷ್ಟಾಗುತ್ತೆ, ವಾಲ್ಯೂಮ್ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ, 250 ml. ಸೊ ದಿಸ್ ಇಸ್ ದಿ, ಸಿ ಹಿಯರ್, ದಿಸ್ ಇಸ್ ದಿ 250 ml, 250 ml, 250 ml, ರೈಟ್. ಅರ್ಥ ಆಯ್ತಲ್ಲ, ವಾಲ್ಯೂಮ್ ಕೊಟ್ಟಿದ್ದಾರೆ. ಸೊ ಎಕ್ಸ್ಪ್ಲೈನ್ಡ್ ಎವ್ರಿಥಿಂಗ್. ಸೋಡಿಯಂ ಹೈಡ್ರಾಕ್ಸೈಡ್ ವೆಯ್ಟ್ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ, 4 ಗ್ರಾಮ್ ಇದಕ್ಕೆ ಹಾಕಿದ್ದಾರೆ. ಟೋಟಲ್ ಎಮ್ ಎಲ್ ಎಷ್ಟಾಗಿದೆ, ವಾಟರ್ 250 ml ಮಾಡಿದ್ದಾರೆ. ಮೋಲಾರ್ ಮಾಸ್ ಎಷ್ಟಾಯಿತು, ಸೋಡಿಯಂ ಹೈಡ್ರಾಕ್ಸೈಡ್, ಸೋಡಿಯಂ 23, ಆಕ್ಸಿಜನ್ 16 ಆ್ಯಂಡ್ ಹೈಡ್ರೋಜನ್ ಇಸ್ 1. ಮೋಲಾರ್ ಮಾಸ್ ಎಷ್ಟಾಗುತ್ತೆ, 40 ಗ್ರಾಮ್. ಡೈರೆಕ್ಟ್ಲಿ ರೈಟ್ ಇಟ್ ಡೌನ್. ವೆಯ್ಟ್ ಎಷ್ಟು, 4 ಗ್ರಾಮ್, 1000 ಬರ್ತಿದ್ದೇವೆ, ಯಾಕೆ ವಾಲ್ಯೂಮ್ ಇನ್ ಎಮ್ ಎಲ್ ಕೊಟ್ಟಿದ್ದಾರೆ. ಸೊ 40 ಗ್ರಾಮ್ ಎನ್ನುವಂಥದ್ದು ಮೋಲಾರ್ ಮಾಸ್ ಆಗುತ್ತೆ. ವಿ ಎಮ್ ಎಲ್ ಕೊಟ್ಟಿದ್ದಾರೆ 250 ml. ಏನು ಮಾಡಬೇಕು ಇವಾಗ, ಲೀಟ್ರಲ್ಲಿ ಕನ್ವರ್ಟ್ ಮಾಡುವಂಥದ್ದು. ಸೊ ಫೈನಲಿ ಯು ಆರ್ ಗೆಟಿಂಗ್ ಆನ್ಸರ್. ಸೊ ಎಷ್ಟು ಬರುತ್ತೆ ನಮಗೆ ಆನ್ಸರ್, ಸೊ ಯು ಆರ್ ಹ್ಯಾವಿಂಗ್ 0.4 ಮೋಲ್ ಪರ್ ಲೀಟರ್. 1 ಲೀಟ್ರಲ್ಲಿ ಎಷ್ಟು ಮೋಲ್ ಇದೆ ಅಂತ, ರೈಟ್. 0.4 ಮೋಲ್ ಲೀಟರ್, ರೈಟ್. ಹಾಗಾದರೆ 1 ಮೋಲಾರ್ NaOH ಅಂದರೆ ಏನಾಗುತ್ತೆ, 1 ಮೋಲಾರ್ NaOH ಅಂದರೆ ಏನಾಗುತ್ತೆ, 1 mole is present in what, 1 mole of NaOH present in 1000 ml of its solution, 1000 ml of or 1 liter of its solution. ಯಾವುದು ವಾಟ್ರಲ್ಲಿ ಮಾಡ್ತೀರಿ, ಆದರೆ ವಾಟ್ರಲ್ಲಿ ಸೊಲ್ಯೂಷನ್ ಇರುತ್ತೆ. ಸೊ 1 molar sodium hydroxide ಅಂದ್ರೇನು, 1 molar sodium hydroxide is nothing but 1 mole of NaOH, 1 mole sodium hydroxide present in what, 1000 ml or else 1 liter of water. Okay, 1 molar sodium hydroxide is nothing but 1 mole of sodium hydroxide present in 1000 ml or 1 liter of water. Okay, then so in problem we have done 0.4 mole per liter. ಇಲ್ಲಿ ಏನಾಗುತ್ತೆ ನಮಗೆ 0.4 mole per liter. 1 ಲೀಟರಲ್ಲಿ 1 ಲೀಟ್ರಿಗೆ ಕನ್ಸಿಡರ್ ಮಾಡಿದರೆ ಎಷ್ಟಾಗುತ್ತೆ ನಮಗೆ, 0.4 ml. Okay, so this is the problem, important. Okay, so next we have two solution, right. So we have two solution, right. The molarity of one solution and you have the volume of that particular solution. Okay, so that is equal to molarity of another solution and that volume of another solution, right. So ಒಂದು ಸೊಲ್ಯೂಷನ್ ಅನ್ನು ಮಾಡಿದರೆ ಅದರ ಮೊಲಾರಿಟಿ ಇರ್ಬೋದು ಮತ್ತು ವಾಲ್ಯೂಮ್ ಇರ್ಬೋದು. ಸೊ m1 is the molarity of that solution, right. So particular solution, right, molarity of that solution and volume of that particular solution. So that is equal to molarity of another solution and the volume of another solution, right. It means that so you can prepare from this particular solution. ಒಂದು ಸೊಲ್ಯೂಷನ್ ಇದೆ ನಿಮ್ಮ ಹತ್ರ ಸ್ಟ್ಯಾಂಡರ್ಡ್ ಫ್ಲಾಸ್ಕಲ್ಲಿ, ಎಷ್ಟೋ ಇದೆ ವಾಲ್ಯೂಮ್, ಎಷ್ಟೋ ಇದೆ ಮೊಲಾರಿಟಿ, ಎಷ್ಟೋ ಇದೆ. ಸೊ ದಿಸ್ ಸೊಲ್ಯೂಷನ್ ನಂಬರ್ 1. ಸೊ ಯು ಕ್ಯಾನ್ ಪ್ರಿಪೇರ್ ಅನದರ್ ಸೊಲ್ಯೂಷನ್, ರೈಟ್. ಸೊ ಅದೇ ಸೊಲ್ಯೂಷನನ್ನು ತಗೊಂಡು ಇಫ್ ಐ ಚೇಂಜ್ ದ ವಾಲ್ಯೂಮ್, ರೈಟ್. ಸೊ ವಾಲ್ಯೂಮನ್ನು ಚೇಂಜ್ ಮಾಡಿದಾಗ ಏನಾಗುತ್ತೆ, ಅದರ ಮೊಲಾರಿಟಿ ಚೇಂಜ್ ಆಗುತ್ತೆ, ವಾಲ್ಯೂಮ್ ಕೂಡ ಚೇಂಜ್ ಆಗುತ್ತೆ. ಆದ್ದರಿಂದ ಸೊ ದ ರಿಲೇಷನ್ಶಿಪ್ ಬಿಟ್ವೀನ್ ದೀಸ್ ಟು ಸೊಲ್ಯೂಷನ್ ಯು ಕ್ಯಾನ್ ಪ್ರಿಪೇರ್ ಇಟ್ ಫ್ರಮ್ ದಿಸ್ ಆಲ್ಸೋ. So molarity of this solution into volume of this solution is equal to molarity of another solution, means you can prepare one more solution from this different concentration. ಇವಾಗ ಏನಾಗುತ್ತೆ, V2 ಆಗುತ್ತೆ, right. See here, take a beaker, right, add 500 ml of water, 500 ml of water, right. So you can add 1 gram of what, solid for it, right. ಆವಾಗ ಏನಾಗುತ್ತೆ, ಸ್ವೀಟ್ನೆಸ್ಸನ್ನು ನೋಡಿ, 1 ಗ್ರಾಮು ಸಾಲ್ಟನ್ನು ಹಾಕಿದ್ದೀರಿ ಅಂತ ಎಣಿಸ್ಕೊಳ್ಳಿ, ಅಥವಾ 1 ಗ್ರಾಮ್ ಶುಗರನ್ನು ಆ್ಯಡ್ ಮಾಡಿದ್ದೀರಿ ಅಂತ ಎಣಿಸ್ಕೊಳ್ಳಿ. 1 ಗ್ರಾಮ್ ಶುಗರ್ 500 ml, ರೈಟ್. ಅಥವಾ ಜಾಸ್ತಿ ಶುಗರನ್ನು ಹಾಕಿ 500 mlಗೆ ಇವಾಗ ಟೇಸ್ಟನ್ನು ನೋಡಿ, ರೈಟ್. ಸೊ ಅದೇ ಸೊಲ್ಯೂಷನಿಗೆ ಇನ್ನೊಂದು 500 ml ವಾಟರನ್ನು ಆ್ಯಡ್ ಮಾಡಿ. ಸೊ 1 more 500 ml ವಾಟರ್. ಸೊ ಇವಾಗ ಏನಾಗುತ್ತೆ, ಯು ಆರ್ ಹ್ಯಾವಿಂಗ್ ದಿ ಸೊಲ್ಯೂಷನ್. ಸಾಲ್ಟ್ ಅಷ್ಟೇ ಇರುತ್ತೆ, ಅಥವಾ ಯಾವುದು ಗ್ಲೂಕೋಸ್ ಅಥವಾ ಶುಗರ್ ಅಷ್ಟೇ ಇರುತ್ತೆ, ಶುಗರ್ ಕಂಟೆಂಟ್ ಅಷ್ಟೇ ಇರುತ್ತೆ. ಇವಾಗ ಏನಾಗುತ್ತೆ, ಸೊ 1000 ml ಆದಾಗ, ಸೊ ವೆನ್ ಯು ಮೇಕ್ ಇಟ್ 1000 ml, ಅವಾಗ ಏನಾಗುತ್ತೆ, ಕಾನ್ಸಂಟ್ರೇಷನ್ ಬಿಕಮ್ ವಾಟ್, ಡಿಕ್ರೀಸಸ್. ಕಾನ್ಸಂಟ್ರೇಷನ್ ಎನ್ನುವಂಥದ್ದು ಏನಾಗುತ್ತೆ ನಮಗೆ, ಡಿಕ್ರೀಸ್ ಆಗುತ್ತೆ, ರೈಟ್. ಸೊ ವಿ ಹ್ಯಾವ್ ಪ್ರಿಪೇರ್ಡ್ ಸೊಲ್ಯೂಷನ್, ರೈಟ್. ವಿ ಹ್ಯಾವ್ m1, ಫಸ್ಟ್ ಇದು m1, ಮೊಲಾರಿಟಿ ಆಫ್ 1, ವಾಲ್ಯೂಮ್ ಆಫ್ 1, ರೈಟ್. ಸೊ ನೌ ವಿ ಹ್ಯಾವ್ ವಾಟ್, ಎಂಟೈರ್ ಸೊಲ್ಯೂಷನ್, ರೈಟ್. ಸೊ ಇನ್ನೊಂದು ಸಿಸ್ಟಮನ್ನು ತಗೊಂಡಿದ್ದೇವೆ, ಒನ್ ಮೋರ್ ಸೊಲ್ಯೂಷನ್. ವಿ ಆರ್ ಆ್ಯಡಿಂಗ್
ಫಾರ್ ಇಟ್ ವಿ ಆರ್ ಆ್ಯಡಿಂಗ್ 500 ml ಆಫ್ ವಾಟರ್. ಇವಾಗ ಏನಾಗುತ್ತೆ, ದ ಮೊಲಾರಿಟಿ ಆಫ್ ದಟ್ ಸೊಲ್ಯೂಷನ್ ಚೇಂಜಸ್ ಟು M2 ಆ್ಯಂಡ್ ದಿ you can say V2, right? So now you can see the relationship between these two solution, M1 V1 equal to M2 V2. So we can calculate unknown, right? So unknown, so ಮೂರು ಗೊತ್ತಿದ್ರೆ ಇನ್ನೊಂದನ್ನು ಫೈಂಡ್ ಔಟ್ ಮಾಡುವಂಥದ್ದು, ರೈಟ್? ಸೊ ಇಲ್ಲಿ ಕೊಡ್ತಾರೆ ಮೊಲಾರಿಟಿ ಕೊಡ್ತಾರೆ, ವಾಲ್ಯೂಮ್ ಕೊಡ್ತಾರೆ, ರೈಟ್? ಸೊ ಅದೇ ಸಿಸ್ಟಮು ವಾಲ್ಯೂಮ್ 2 ಈಗ ಇಲ್ಲಿದೆ 500 ಎಷ್ಟು 1 ಗ್ರಾಮ್ ಹಾಕಿದ್ದಾರೆ, ಮೊಲಾರಿಟಿ ಇದೆ, ವಾಲ್ಯೂಮ್ ಇದೆ. ಅದಕ್ಕೆ ನೀವು 1 ಲೀಟರ್ 500 ಮೋರ್ ವಾಲ್ಯೂಮ್ ಆ್ಯಡ್ ಮಾಡಿದಾಗ ಎಷ್ಟಾಗುತ್ತೆ ನಮಗೆ 1 ಲೀಟರ್ ಸೊಲ್ಯೂಷನ್ ಬರುತ್ತೆ, 1000 ml ಸೊಲ್ಯೂಷನ್. ವಾಟ್ ಇಸ್ ದ ಮೊಲಾರಿಟಿ ಆಫ್ ದಟ್ ಸೊಲ್ಯೂಷನ್? ಅರ್ಥ ಆಯ್ತಲ್ವಾ? ಸೊ ಫಸ್ಟ್ 500 ಇತ್ತು ಅಲ್ವಾ, 500 ಇದ್ದಾಗ ಅದರ ಮೊಲಾರಿಟಿ ಎಷ್ಟು, ವಾಲ್ಯೂಮ್ 500 ml, ಮೊಲಾರಿಟಿ ಎಷ್ಟು ಇದೆ, ವಾಲ್ಯೂಮ್ 500 ml ಅಂತ ಕನ್ಸಿಡರ್ ಮಾಡಿ. ಇವಾಗ ಏನು ಮಾಡ್ತೀರಿ, ಸೊ ಐ ಆಮ್ ಆ್ಯಡಿಂಗ್ 500 ml ಮೋರ್, ಆವಾಗ ಏನಾಗುತ್ತೆ 1 ಲೀಟರ್ ಆಯಿತು, ರೈಟ್? ಸೊ ವಾಲ್ಯೂಮ್ ಎಷ್ಟಿತ್ತು, 500 ml ಇತ್ತು. ವಿ ಡೋಂಟ್ ನೋ, ವಿ ನೋ ದ್ಯಾಟ್ ಮೊಲಾರಿಟಿ ಸೇ ಇಟ್ ಇಸ್ M1, ರೈಟ್? ಸೊ ಇವಾಗ ಏನು ಮಾಡ್ಬೋದು, ಅದೇ ಸೊಲ್ಯೂಷನಿಗೆ ನಾನೇನು ಮಾಡ್ತೇನೆ, 1000 ml ಮಾಡ್ತೇನೆ, 1000 ml ಮಾಡ್ತೀನಿ. ವಾಟ್ ಇಸ್ ದ ಮೊಲಾರಿಟಿ? ಸೊ ವಿ ಕ್ಯಾನ್ ಫೈಂಡ್ ಔಟ್ ದಿಸ್ ಮೊಲಾರಿಟಿ ಇಫ್ ಐ ನೋ ದಿಸ್ ಮೊಲಾರಿಟಿ, ರೈಟ್? ಸೊ ಕೌಂಟ್ ಮಾಡುವಂಥದ್ದು, ಅಥವಾ ಮೊಲಾರಿಟಿ ಗೊತ್ತಿದೆ, ಸೊ ಈ ಮೊಲಾರಿಟಿ ಎಷ್ಟು ml ಇಲ್ಲಿ ಬರುತ್ತೆ ಅದನ್ನು ಕೂಡ ಕ್ಯಾಲ್ಕುಲೇಷನ್ ಮಾಡುವಂಥದ್ದು. ಆದ್ದರಿಂದ ಸೊ ಮೊಲಾರಿಟಿ ಆಫ್ ಮೊಲಾರಿಟಿ ಆ್ಯಂಡ್ ವಾಲ್ಯೂಮ್ ದಟ್ ಇಸ್ ಈಕ್ವಲ್ ಟು ಮೊಲಾರಿಟಿ ಆ್ಯಂಡ್ ದಿ ವಾಲ್ಯೂಮ್ ಆಫ್ ದಿ ಸೇಮ್ ಸೊಲ್ಯೂಷನ್ ವೆನ್ ಇಟ್ ಇಸ್ ಡೈಲ್ಯೂಟೆಡ್ ಆರ್ ದಿ ವಿ ಕ್ಯಾನ್ ಮೋರ್ ಕಾನ್ಸಂಟ್ರೇಟ್. ಅದಕ್ಕೆ ಸಾಲ್ಯೂಟನ್ನು ಆ್ಯಡ್ ಮಾಡ್ಬೋದು ಅಥವಾ ಡೈಲ್ಯೂಷನನ್ನು ಆ್ಯಡ್ ಮಾಡ್ಬೋದು. ಬಟ್ ಜಸ್ಟ್ ಇಫ್ ಯು ನೋ ದಿಸ್ ಒನ್, M1 V1 ಈಕ್ವಲ್ ಟು M2 V2. ಓಕೆ, ಸೊ ನೆಕ್ಸ್ಟ್ ಅಟ್ ದ ಎಂಡ್ ವಿ ಹ್ಯಾವ್ ವಾಟ್, ಮೊಲಾಲಿಟಿ ಅಂತ ಹೇಳ್ತೀವಿ. ಏನು ಹೇಳ್ತೀವಿ ಅದನ್ನು, ಮೊಲಾಲಿಟಿ. ಸೊ ವಾಟ್ ಇಸ್ ಮೊಲಾಲಿಟಿ? ಓಕೆ, ನೆಕ್ಸ್ಟ್ ಮೊಲಾಲಿಟಿ. ಸೊ ಡಿಫರೆನ್ಸ್, ಮೊಲಾರಿಟಿ ಅಂದರೆ ಕ್ಯಾಪಿಟಲ್ ಎಮ್, ಮೊಲಾಲಿಟಿ ಅಂದರೆ ಸ್ಮಾಲ್ ಎಮ್. ಸೊ ಇಟ್ ಈಸ್ ಡಿಫೈನ್ಡ್ ಆಸ್ ದಿ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್. It is defined as number of moles of solute, number of moles of solute present in 1 kg of solvent, present in 1 kg of solvent, 1 kg of solvent, and it is denoted by M, right? It is defined as number of moles of solid present in 1 kg of solvent. ಆದ್ದರಿಂದ ಮೊಲಾಲಿಟಿ equal to number of moles of solute, present in 1 kg of, or else mass of solvent in kg, mass of solvent in kg, kilogram. So mass of solvent in kg, right? ಸೊ ಇವಾಗ ಏನು ಮಾಡ್ಬೋದು, ಸೇಮ್ ಥಿಂಗ್ ವಿ ಕ್ಯಾನ್ ಸೇಮ್, ರೈಟ್? ಮೊಲಾಲಿಟಿಯನ್ನು ಫೈಂಡ್ ಔಟ್ ಮಾಡುವಂಥದ್ದು ಹೇಗೆ? ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ಏನಾಗುತ್ತೆ, ಸೇಮ್ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟನ್ನು NA ಅಂತ ಹೇಳ್ತೀವಿ, N ಆಫ್ ಸಾಲ್ಯೂಟ್. ಮಾಸ್ ಆಫ್ ದಿ ಸಾಲ್ವೆಂಟ್ ಇನ್ kg ಅಂತ ಹೇಳ್ತೀವಿ. ಸೊ ಎಲ್ಸ್ weight of solute in kg, ರೈಟ್? ಸೊ weight of the ಸಾಲ್ಯೂಟ್ ಸಾಲ್ವೆಂಟ್, ಇದು weight of solvent in kg ಅಂತ ಹೇಳ್ಬೋದು. ಹಾಗಾದರೆ N ಏನಾಗುತ್ತೆ ನಮಗೆ, ನಂಬರ್ ಆಫ್ ಮೋಲ್ಸ್, N is equal to weight of a solvent, weight of a solute divided by weight of a solvent, solute divided by molar mass of solute, right? So beaker ಅನ್ನು ತಗೊಳ್ತೀರಿ, water is you are adding solute for it, ಎಷ್ಟು ಸಾಲ್ಯೂಟ್ ಅನ್ನು ಹಾಕ್ತೀರಿ, ಅದರ weight of solute, so how many grams you are going to add, and the molar mass of that solute, right? And then so W ಏನು ಮಾಡ್ತಾರೆ ಕೇಳಿದ್ರೆ ಗ್ರಾಮ್ಸ್ ಅಲ್ಲಿ ಕೊಡ್ತಾರೆ, ರೈಟ್? ಸೊ ಗ್ರಾಮ್ಸ್ ಅಲ್ಲಿ ಕೊಟ್ಟಾಗ ಏನು ಮಾಡ್ಬೇಕು ನಾವು ಅದನ್ನು, ಸೊ ಇಫ್ ದೇ ಗಿವ್ಸ್ ಇನ್ ಗ್ರಾಮ್, ಸೊ ವೆಯ್ಟ್ ಗ್ರಾಮ್ ಅಲ್ಲಿ ಕೊಡ್ತಾರೆ, 5 ಗ್ರಾಮ್ 10 ಗ್ರಾಮ್. ಕೆ ಜಿಯಲ್ಲಿ ಮಾಡುವಾಗ ಏನಾಗುತ್ತೆ, ಸೊ W ಗ್ರಾಮ್ಸಿಗೆ ಕೊಟ್ಟಾಗ ಏನು ಮಾಡ್ತೀವಿ ನಾವು ಅದನ್ನು ಕೆ ಜಿಯಲ್ಲಿ ಕನ್ವರ್ಟ್ ಮಾಡಬೇಕಿದ್ರೆ ಏನು ಮಾಡಬೇಕಾಗುತ್ತೆ ನಮಗೆ, ಸೊ ವಿ ಹ್ಯಾವ್ ಟು ಡಿವೈಡ್ ಇಟ್ ಬೈ 1000, right? So 1000 gram is nothing but 1 kg, right? So into ಏನಾಗುತ್ತೆ ನಮಗೆ W ಗ್ರಾಮ್ಸ್ ಅನ್ನು ಮಲ್ಟಿಪ್ಲೈ ಮಾಡಬೇಕು, ಆವಾಗ ಏನು ಬರುತ್ತೆ, W ಗ್ರಾಮ್ಸ್ ಡಿವೈಡ್ ಬೈ 1000 ಗ್ರಾಮ್ ಬರುತ್ತೆ, ರೈಟ್? ಕೆ ಜಿಯಲ್ಲಿ ಕೊಟ್ಟಿದ್ರೆ ಡೈರೆಕ್ಟಾಗಿ ಬರಿಬೋದು, N ಡಿವೈಡ್ ಬೈ kg. N is nothing but weight of solute, ಕನ್ಫ್ಯೂಸ್ ಆದರೆ ಬರೀರಿ, weight of solute ಡಿವೈಡ್ ಬೈ molar mass of solute
ಮೋಲಾರ್ ಮಾಸ್ ಆಫ್ ಸಾಲ್ಯೂಟ್, ಮೋಲಾರ್ ಮಾಸ್ ಆಫ್ ಸಾಲ್ಯೂಟ್. ಇಲ್ಲಿ ಇಂಟು ಏನಾಗುತ್ತೆ, ಸೊ ಗ್ರಾಮ್ಸಲ್ಲಿ ಕೊಟ್ಟಿದ್ರೆ ಸೊ ಇದನ್ನು ಕೆ ಜಿ, ಸೊ ಡಬ್ಲ್ಯೂ ಗ್ರಾಮ್ಸ್ ಇದು ಇಲ್ಲಿ ಬರುತ್ತೆ, ಕೆ ಜಿ ಈಕ್ವಲ್ ಟು ಗ್ರಾಮ್ಸ್, ರೈಟ್. ಆವಾಗ ಏನಾಗುತ್ತೆ 1000 ಮೇಲ್ಗಡೆ ಹೋಗುತ್ತೆ, 1000 ಗ್ರಾಮ್, ರೈಟ್, 1000 ಗ್ರಾಮ್ ಇಂಟು ಏನಾಗುತ್ತೆ ಇದು ವೆಯ್ಟ್ ಆಫ್ ಸಾಲ್ಯೂಟ್, ರೈಟ್, ವೆಯ್ಟ್ ಆಫ್ ಸಾಲ್ಯೂಟ್, ರೈಟ್, ವೆಯ್ಟ್ ಆಫ್ ಸಾಲ್ಯೂಟ್. ಆ್ಯಂಡ್ ದೆನ್ ಸೊ ಹಿಯರ್ ವಾಟ್ ಯು ಆರ್ ಗೆಟಿಂಗ್, ರೈಟ್, ಸಾಲ್ವೆಂಟ್. ಅದರಿಂದ ವೆಯ್ಟ್ ಆಫ್ ಏನಾಗುತ್ತೆ ನಮಗೆ, ವೆಯ್ಟ್ ಆಫ್ ಸಾಲ್ವೆಂಟ್, ವೆಯ್ಟ್ ಆಫ್ ಸಾಲ್ವೆಂಟ್. ವೆಯ್ಟ್ ಆಫ್ ಸಾಲ್ವೆಂಟ್ ಅಂದ್ರೇನು, ವಾಟರನ್ನು ತಗೊಂಡಿದ್ರಿ ಅಂತ ಎಣಿಸ್ಕೊಳ್ಳಿ. ಸೊ ದಿಸ್ ಇಸ್ ದಿ ವೆಯ್ಟ್ ಆಫ್ ಸಾಲ್ವೆಂಟ್, ವೆಯ್ಟ್ ಆಫ್ ಸಾಲ್ವೆಂಟ್. ಸೊ ದಿಸ್ ಇಸ್ ದಿ ಸಾಲ್ಯೂಟ್, ಸೊ ವೆಯ್ಟ್ ಆಫ್ ಸಾಲ್ಯೂಟ್. ಅವಾಗ ಏನಾಗುತ್ತೆ ನಮಗೆ, ಸೊ ಮೊಲಾಲಿಟಿ, ರೈಟ್. ಸೊ ಮೊಲಾಲಿಟಿ ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ. ಮೊಲಾಲಿಟಿ ಇಸ್ ನಥಿಂಗ್ ಬಟ್, ಸೊ ದಿಸ್ ಇಸ್ ಮೊಲಾಲಿಟಿ is equal to weight of solute into 1000 gram divided by molar mass into solvent. Okay, so next we will go with the problem. Okay, so problem here, the density of 3 molar solution is sodium chloride is given gram per ml anta kottidare. So gram per milliliter anta kottidare, right. So density of 3 molar solution is 1.25 gram per milliliter. So calculate the ಮೊಲಾಲಿಟಿ ಆಫ್ ಸೊಲ್ಯೂಷನ್ ಕೊಟ್ಟಿದ್ದಾರೆ, ರೈಟ್. ಸೊ ಕ್ಯಾಲ್ಕುಲೇಟ್ ದಿ ಮೊಲಾಲಿಟಿ, ರೈಟ್. ಸೊ ಮೊಲಾರ್ ಮಾಸ್ ಕೊಟ್ಟಿದ್ದಾರೆ. ಮೊಲಾರಿಟಿ ಆಫ್ ವಾಟ್, ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ ಈಸ್ ಈಕ್ವಲ್ ಟು ವಾಟ್, 3 ಮೋಲ್ ಪರ್ ಲೀಟರ್, 3 ಮೋಲ್ ಪರ್ ಲೀಟರ್ ಅಂತ ಕೊಟ್ಟಿದ್ದಾರೆ. ಅಂದರೆ 1 ಲೀಟರಿಗೆ ಎಷ್ಟು ಮೋಲ್ ಇದೆ ಸೋಡಿಯಂ ಕ್ಲೋರೈಡು. ಸೊ 1 ಲೀಟರ್ ಸೊಲ್ಯೂಷನನ್ನು ತೊಗೊಂಡಿದ್ರೆ, ಸೊ 1 ಲೀಟರ್ ಸೊಲ್ಯೂಷನನ್ನು ತೊಗೊಂಡಿದ್ರೆ, ಸೊ 1 ಲೀಟರ್ ಸೊಲ್ಯೂಷನ್, ರೈಟ್. ಅದರಲ್ಲಿ ಏನಾಗಿದೆ 3 ಮೋಲ್ಸ್ ಇದ್ದಾವೆ. ಯಾವುದು, ಸೋಡಿಯಂ ಕ್ಲೋರೈಡ್, ರೈಟ್, ಸೋಡಿಯಂ ಕ್ಲೋರೈಡ್. ಅದರಿಂದ ಏನಾಗುತ್ತೆ ನಮಗೆ, ಸೊ ವಿ ನೋ ದ ಫಾರ್ಮುಲಾ, ಡೆನ್ಸಿಟಿ ಇಸ್ ಈಕ್ವಲ್ ಟು ವಾಟ್, ಡೆನ್ಸಿಟಿ ಇಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್ ಅಂತ ಹೇಳ್ತೀವಿ. ಡೆನ್ಸಿಟಿ ಇಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್. ಸೊ ಫ್ರಮ್ ದ್ಯಾಟ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದಿ ಯಾವುದನ್ನು, ಸೊ ಯಾವುದು ಮಾಸನ್ನು ಫೈಂಡ್ ಔಟ್ ಮಾಡುವಂಥದ್ದು, ಅಥವಾ ಡೈರೆಕ್ಟಾಗಿ ನಾವು ಮಾಸನ್ನು ಮಾಡ್ಬೋದು. ಸೊ ಫಸ್ಟ್ ವಿ ವಿಲ್ ಗೋ ಫಾರ್ ದಿ ಮಾಸ್ ಆಫ್ sodium chloride, or else first we will go for the mass of sodium chloride in 1 liter of solution, 1 liter of solution, right. So mass of sodium chloride in 1 liter solution, we know the molarity, right, molarity ಎಷ್ಟಿದೆ, 3 mole per liter ಅಂತ ಇದೆ. ಅದರಿಂದ number of moles ಎಷ್ಟಿದೆ, 3 ಇದೆ, into what is the molecular mass of sodium chloride. So molecular mass, right, number of moles into molecular mass ಮಾಡಿದಾಗ moles into molecular mass, right. ಗೊತ್ತಿದೆ ನಿಮಗೆ ಫಾರ್ಮುಲಾ, weight is equal to number of moles, see here, number of moles is equal to weight divided by molecular mass ಅಂತ ಹೇಳ್ತೀವಿ, molecular mass, ರೈಟ್. ನಮಗೆ ಇವಾಗ ವೆಯ್ಟ್ ಬೇಕಾದ್ರೆ ಏನು ಮಾಡ್ತೀವಿ, ನಂಬರ್ ಆಫ್ ಮೋಲ್ಸಿಗೆ ಯಾವುದರಿಂದ, ಮಾಲಿಕ್ಯುಲರ್ ಮಾಸಿಂದ ಮಲ್ಟಿಪ್ಲೈ ಮಾಡಿದಾಗ ನಮಗೆ ವೆಯ್ಟ್ ಸಿಗುತ್ತೆ. ನಮ್ಗೆ ಬೇಕಾಗಿರೋದು ಯಾವುದು, ಅದೇ ವೆಯ್ಟ್ ಕೇಳಿದ್ದಾರೆ. ಏನು ಮಾಡಬೇಕು, ನಮ್ಮ ಮೋಲ್ಸಿಗೆ ಮೋಲಾರ್ ಮಾಸಿಂದ ಮಲ್ಟಿಪ್ಲೈ ಮಾಡಿದ್ರಾಯಿತು. ಮೋಲ್ಸ್ ಎಷ್ಟಿದೆ ಇಲ್ಲಿ, 3 ಮೋಲ್ಸ್ ಅಂತ ಹೇಳಿದ್ದಾರೆ ಪರ್ ಲೀಟರಿಗೆ, ರೈಟ್. ವಾಟ್ ಇಸ್ ದ ಮಾಲಿಕ್ಯುಲರ್ ಮಾಸ್ ಆಫ್ ಸೋಡಿಯಂ ಕ್ಲೋರೈಡ್. ಸೊ ಯು ಆರ್ ಗೆಟಿಂಗ್ 58.5, right. Sodium plus chloride 35.5 and remaining, so that is sodium, right. ಎಷ್ಟಾಗುತ್ತೆ ನಮಗೆ 58.5 ಬರುತ್ತೆ. ಫೈಂಡ್ ಔಟ್ ಮಾಡಿದ್ದೀವಿ. ಅಟಾಮಿಕ್ ಮಾಸ್ ಫಾರ್ಮುಲಾ ಮಾಸ್ ಅಲ್ಲಿ ಹೇಳಿದೆ ನೋಡಿ, ಸೋಡಿಯಂ ಪ್ಲಸ್ ಕ್ಲೋರೈಡ್ ಫೈಂಡ್ ಔಟ್ ಮಾಡಿ. ಓಕೆ, ಸೊ ದಟ್ ಈಸ್ 58.5. ಸೊ ಮಲ್ಟಿಪ್ಲೈ ಮಾಡಿ, ಆವಾಗ ಆನ್ಸರ್ ಎಷ್ಟು ಬರುತ್ತೆ, 175.9 ಗ್ರಾಮ್. ಸೊ ದಿಸ್ ಈಸ್ ದಿ ಮಾಸ್ ಆಫ್ ದಿ ಸೋಡಿಯಂ ಕ್ಲೋರೈಡ್ ಇನ್ 1 ಲೀಟರ್ ಆಫ್ ಸೊಲ್ಯೂಷನ್. ಸೊ ಅದೇ ರೀತಿಯಲ್ಲಿ ನಾವು ಯಾವುದಕ್ಕೆ ಹೋಗಬೇಕು ಇವಾಗ, ಮಾಸ್ ಆಫ್ 1 ಲೀಟರ್ ಸೊಲ್ಯೂಷನ್, ಮಾಸ್ ಆಫ್ 1 ಲೀಟರ್ ಸೊಲ್ಯೂಷನ್, ಮಾಸ್ ಆಫ್ 1 ಲೀಟರ್ ಸೊಲ್ಯೂಷನ್. ಮಾಸ್ ಆಫ್ 1 ಲೀಟರ್ ಸೊಲ್ಯೂಷನ್ ಏನಾಗುತ್ತೆ, ಸೊ ಡೆನ್ಸಿಟಿ ಕೊಟ್ಟಿದ್ದಾರೆ ನೋಡಿ, ಡೆನ್ಸಿಟಿ ಕೊಟ್ಟಿದ್ದಾರೆ. ಸೊ ಡೆನ್ಸಿಟಿ ಎಷ್ಟು ಕೊಟ್ಟಿದ್ದಾರೆ ಅಲ್ಲಿ, 1.25. ಸೊ 1.25, ರೈಟ್, 1000 ಇಂಟು 1.25, ರೈಟ್. ಸೊ ಇಲ್ಲಿ ಏನಾಗುತ್ತೆ ಕೇಳಿದ್ರೆ, ಸೇಮ್ ಪ್ರೋಸೆಸ್ ವಿ ಹ್ಯಾವ್ ಟು ಯೂಸ್ ಹಿಯರ್. ಡೆನ್ಸಿಟಿ ಇಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್ ಅಂತ ಹೇಳಿದ್ದಾರೆ, ರೈಟ್. ಇವಾಗ ಏನು ಬೇಕು ನಮಗೆ, ಮಾಸ್ ಬೇಕು. ಮಾಸ್ ಏನಾಗುತ್ತೆ ನಮಗೆ, ಡೆನ್ಸಿಟಿ ಇಂಟು ವಾಲ್ಯೂಮ್ ಅಂತ ಹೇಳ್ತೀವಿ. ಡೆನ್ಸಿಟಿ ಎಷ್ಟಿದೆ, 1.25 ಗ್ರಾಮ್ ಡೆನ್ಸಿಟಿ. ವಾಲ್ಯೂಮ್ ಎಷ್ಟಿದೆ,
ವಾಲ್ಯೂಮ್ ಯಾವುದರಲ್ಲಿ ಕೊಟ್ಟಿದ್ದಾರೆ, ಮೊಲಾರಿಟಿ ಯಾವುದರಲ್ಲಿ ಆಗುತ್ತೆ ನಮಗೆ, ಪರ್ ಲೀಟರಲ್ಲಿ ಆಗುತ್ತೆ, ರೈಟ್. ಸೊ ಗ್ರಾಮ್ ಪರ್ ಲೀಟರ್ ಅದು, ಓಕೆ. ಸೊ ಗ್ರಾಮ್ ಪರ್ ಲೀಟರ್ ಆಗುತ್ತೆ. ಅದರಿಂದ ಲೀಟರಲ್ಲಿ ಆದಾಗ ಏನಾಗುತ್ತೆ ನಮಗೆ, ಸೊ ಇಂಟು 1000. 1 ಲೀಟರ್ ಅಂದರೆ ಎಷ್ಟು ml ಆಗುತ್ತೆ ನಮಗೆ, 1000 ml ಆಗುತ್ತೆ, ರೈಟ್. ಸೊ 1000 ml ಆಗುತ್ತೆ. ಮಾಸ್ ಆಫ್ ಲೀಟರ್ ಇನ್ ಸೊಲ್ಯೂಷನ್ ಎಷ್ಟಾಗುತ್ತೆ ನಮಗೆ, 1000 ಇಂಟು 1.25, ರೈಟ್. ಸೊ 1000 ಇಂಟು 1.25 ಏನಾಗುತ್ತೆ ನಮಗೆ, 1250 ಗ್ರಾಮ್, ರೈಟ್. ಸೊ ದಿಸ್ ಇಸ್ ದಿ ಮಾಸ್ ಆಫ್ ದಿ ಸೊಲ್ಯೂಷನ್ ಅಂತ ಹೇಳ್ತೀವಿ, ರೈಟ್. ಸೊ ಮಾಸ್ ಆಫ್ ದಿ ಸೊಲ್ಯೂಷನ್, ರೈಟ್. ಹಾಗಾದರೆ ಮಾಸ್ ಆಫ್ ವಾಟರ್ ಎಷ್ಟಾಗುತ್ತೆ, ಮಾಸ್ ಆಫ್ ವಾಟರ್ ಇನ್ ಸೊಲ್ಯೂಷನ್, mass of water in solution, that is equal to total mass of the solution, minus mass of the solute, ಸೊ ನಮ್ಗೆ ಗೊತ್ತಿದೆ ಅಲ್ವಾ. ಸೊ ಮಾಸ್ ಆಫ್ ದಿ ಸೊಲ್ಯೂಷನ್ ಬೇಕು ನಮಗೆ. ಮಾಸ್ ಆಫ್ ದಿ ಸೊಲ್ಯೂಷನ್ ಮಾಡಬೇಕಿದ್ರೆ ಏನಾಗುತ್ತೆ, ಸಿ ಹಿಯರ್, ಇದರಲ್ಲಿ ಏನಿದೆ, ಸಾಲ್ವೆಂಟ್ ಇದೆ, ಸಾಲ್ಯೂಟ್ ಇದೆ, ಎರಡನ್ನು ಒಟ್ಟೇನು ಹೇಳ್ತೀವಿ, ಅದನ್ನು ಸೊಲ್ಯೂಷನ್ ಅಂತ ಹೇಳ್ತೀವಿ, ರೈಟ್. ಸೊ ಮಾಸ್ ಆಫ್ ದಿ ಸೊಲ್ಯೂಷನ್ ಅಂದ್ರೇನು, ಮಾಸ್ ಆಫ್ ದಿ ಸಾಲ್ಯೂಟ್ ಪ್ಲಸ್ ಮಾಸ್ ಆಫ್ ದಿ ಸಾಲ್ವೆಂಟ್, ರೈಟ್. ಸೊ ಇವಾಗ ನಮ್ಗೆ ಏನು ಬೇಕು, ಮಾಸ್ ಆಫ್ ದಿ ಸೊಲ್ಯೂಷನ್ ಬೇಕು. ಸೊ ಮಾಸ್ ಆಫ್ ದಿ ಸೊಲ್ಯೂಷನ್ ಅಂದ್ರೇನು, ಸೊ ವಾಟರ್ ತಗೊಂಡಿದ್ರೆ, ಸೊ ಮಾಸ್ ಆಫ್ ದಿ ವಾಟರ್ ಇನ್ ಸೊಲ್ಯೂಷನ್, ರೈಟ್. ಸಪೋಸ್ ಇಫ್ ಐ ಆ್ಯಡ್ ವಾಟರ್ ಪ್ಲಸ್ ಸೋಡಿಯಂ ಕ್ಲೋರೈಡ್ ಅಂತ ಎಣಿಸ್ಕೊಳ್ಳಿ, ಇದು ಸೊಲ್ಯೂಷನ್ ಆಯಿತು ವಾಟರ್, ಇದು ಸಾಲ್ಯೂಟ್ ಆಯಿತು, ಎರಡು ಒಟ್ಟು ಸೇರಿದರೆ ಏನಾಗುತ್ತೆ, ಸೊಲ್ಯೂಷನ್ ಆಗುತ್ತೆ, ರೈಟ್. ಇವಾಗ ನಮಗೆ ವಾಟರಿನ ಮಾಸ್ ಬೇಕು. ಸೊ ಮಾಸ್ ಆಫ್ ದಿ ವಾಟರ್ ಮಾಡಬೇಕಿದ್ರೆ ಏನು ಮಾಡಬೇಕು, ವೆಯ್ಟ್ ಆಫ್ ಸೊಲ್ಯೂಷನ್ ಮೈನಸ್ ವೆಯ್ಟ್ ಆಫ್ ಸಾಲ್ಯೂಟ್ ಅಲ್ವಾ, ವೆಯ್ಟ್ ಆಫ್ ಸೊಲ್ಯೂಷನ್ ವೆಯ್ಟ್ ಆಫ್ ಸಾಲ್ಯೂಟ್, ರೈಟ್. ಅಥವಾ ಮಾಸ್ ಆಫ್ ದಿ ಸೊಲ್ಯೂಷನ್ ಆ್ಯಂಡ್ ಮಾಸ್ ಆಫ್ ದಿ ಸಾಲ್ಯೂಟ್, ರೈಟ್. ಅರ್ಥ ಆಯ್ತಲ್ವ ಹೇಳಿದ್ದು. ಸೊ ದಿಸ್ ಇಸ್ ದ ಸೊಲ್ಯೂಷನ್ನಿನ ವೆಯ್ಟ್, ವಾಟರ್ ಅಂತ ಕನ್ಸಿಡರ್ ಮಾಡಿ, ಇದು ಸಾಲ್ಯೂಟ್ ಅಂತ ಕನ್ಸಿಡರ್ ಮಾಡಿ. ಇವೆರಡನ್ನು ಸೇರಿಸಿದ್ರೆ ಏನಾಗುತ್ತೆ ನಮಗೆ, ಸೊಲ್ಯೂಷನ್ ಫಾರ್ಮೇಷನ್ ಆಗುತ್ತೆ, ಸೊಲ್ಯೂಷನ್, ರೈಟ್. ಸೊ ಇದು ಎರಡು ಸೇರಿದರೆ ಏನಾಗುತ್ತೆ ನಮಗೆ, ಸೊಲ್ಯೂಷನ್. ಎಲ್ಲದಕ್ಕೂ ವೆಯ್ಟ್ ಇದೆ, ಸಾಲ್ಯೂಟ್ ವೆಯ್ಟ್, ಸಾಲ್ವೆಂಟ್ ವೆಯ್ಟ್ ಆ್ಯಂಡ್ ದಿ ಸೊಲ್ಯೂಷನ್ ವೆಯ್ಟ್, ರೈಟ್. ಸೊ ಈಗ ಸೊಲ್ಯೂಷನಲ್ಲಿ ಏನಿದೆ, ವಾಟರ್ ಇದೆ, ವಾಟರ್ ಏನಾಗುತ್ತೆ ಮಾಸ್, ಇದರದ್ದು ಮೈನಸ್ ಇದನ್ನು ಮಾಡಿದರೆ ಆಯಿತು. ಆವಾಗ ಮಾಸ್ ಆಫ್ ದಿ ಸೊಲ್ಯೂಷನ್, ಸೊ ಮಾಸ್ ಆಫ್ ದಿ ಸೊಲ್ಯೂಷನ್ ಎಷ್ಟಾಗುತ್ತೆ ನಮಗೆ, ಮಾಸ್ ಆಫ್ ದಿ 1 ಲೀಟರ್ ಸೊಲ್ಯೂಷನ್ ಇಸ್ ನಥಿಂಗ್ ಬಟ್ 1250 ಗ್ರಾಮ್ ಮೈನಸ್ ಮಾಸ್ ಆಫ್ ದಿ ಸಾಲ್ಯೂಟ್ ಫೈಂಡ್ ಔಟ್ ಮಾಡಿದ್ದೇವೆ ಎಷ್ಟು, 175.9 ಗ್ರಾಮ್, ರೈಟ್. ಸೊ ಇವಾಗ ಏನಾಗುತ್ತೆ, ಮಾಸ್ ಆಫ್ ದಿ ವಾಟರ್ ಇನ್ ಸೊಲ್ಯೂಷನ್ ಬರುತ್ತೆ, ಇಟ್ ಈಸ್ ನಥಿಂಗ್ ಬಟ್ 1000 ಎಷ್ಟಾಗುತ್ತೆ ಕ್ಯಾಲ್ಕುಲೇಟ್ ಮಾಡಿ, 107.4.5 1074.5 ಗ್ರಾಮ್ ಬರುತ್ತೆ, ರೈಟ್. So now what is the molality? So molality is nothing but directly we will go with this formula. So ಈ ಫಾರ್ಮುಲಾ ಸಾಕಾಗುತ್ತೆ ನಮಗೆ. ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ಡಿವೈಡ್ ಬೈ ಮಾಸ್ ಆಫ್ ದಿ ಸಾಲ್ವೆಂಟ್, ರೈಟ್. ಅದೇ ಮಾಸ್ ಆಫ್ ದಿ ಸಾಲ್ವೆಂಟ್ ಅಂದ್ರೇನು, ವಾಟರಿನ, ಸೊ ಮಾಸ್ ಆಫ್ ದಿ ವಾಟರ್ ಇನ್ ಸೊಲ್ಯೂಷನ್, ರೈಟ್. ಹಾಗಾದರೆ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ಎಷ್ಟಿದೆ ಇಲ್ಲಿ, ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ಡೈರೆಕ್ಟ್ ಕೊಟ್ಟಿದ್ದಾರೆ ಅಲ್ಲಿ, ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ದಟ್ ಇಸ್ ನಥಿಂಗ್ ಬಟ್ 3 moles ಡಿವೈಡ್ ಬೈ ಮಾಸ್ ಆಫ್ ದಿ ಸಾಲ್ವೆಂಟ್, ಮೊಲಾಲಿಟಿ ಬೇಕಲ್ವಾ, 1074.5 ಗ್ರಾಮ್, ರೈಟ್. ಸೊ ಗ್ರಾಮ್ ಎಷ್ಟಾಗುತ್ತೆ ನಮಗೆ, ಸೊ ಫೈಂಡ್ ಔಟ್ ದಿ ಆನ್ಸರ್, ಓಕೆ. ಫೈನಲಿ ಯು ಆರ್ ಗೆಟಿಂಗ್ 2. ರೈಟ್. ಸೊ ಗ್ರಾಮ್ ಇದ್ದದನ್ನು ಕೆ ಜಿ ಕನ್ವರ್ಟ್ ಮಾಡಿ, ರೈಟ್. ಸೊ ವಿ ಕ್ಯಾನ್ ಕನ್ವರ್ಟ್ ದ ಗ್ರಾಮ್ ಇನ್ ಕೆ ಜಿ. ಸೊ ಕೆ ಜಿ ಕನ್ವರ್ಟ್ ಮಾಡಿದರೆ ಏನಾಗುತ್ತೆ, ಸೊ ಗ್ರಾಮ್ಸಲ್ಲಿದೆ, ರೈಟ್. ಸೊ 1000 ಗ್ರಾಮ್ ಇಸ್ ನಥಿಂಗ್ ಬಟ್ 1 kg. ಏನು ಮಾಡಬೇಕು, ಇಂಟು ದಿಸ್ 1074.5 1074.5. Find out the answer. What is the answer you are getting? ಎಷ್ಟಾಗುತ್ತೆ, right? So 3 divided by 1.0745, right? So divide it 1.0745 kg ಆಯಿತು, right? kg.
kg. ಎಷ್ಟಾಗುತ್ತೆ ನಮಗೆ 2.79, right? Finally we are getting 2.79 molality. So molality. So number of moles of solute, weight ಕೊಟ್ಟಿರ್ಬೋದು, ಎಷ್ಟು ಗ್ರಾಮ್ ಹಾಕ್ತಾರೆ ಅಂತ. ಸೋಡಿಯಂ ಕ್ಲೋರೈಡನ್ನು ಎಷ್ಟು ಗ್ರಾಮ್ ಹಾಕಿದ್ದಾರೆ, ಆವಾಗ ಏನು ಮಾಡಬೇಕು, ದಿಸ್ ಫಾರ್ಮುಲಾ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ಅಂದರೆ ವೆಯ್ಟ್ ಡಿವೈಡ್ ಬೈ ಮಾಲಿಕ್ಯುಲರ್ ಮಾಸ್. ಆವಾಗ ಹೇಳಿದ್ನಲ್ಲ, weight of solute into 1000 divided by the mass of solute into then mass of what, solvent, right? So this is how we are solving the problem.